ಲೆಟ್ಸ್ ಗೋ ಕ್ವಿಕ್ ಆಗಿ ಫ್ಲಾಶ್ ಬ್ಯಾಕ್ ವಾಪಸ್ ಹೋಗ್ತೀನಿ ನಾನು. ಹರಿಕಥೆಯಲ್ಲಿ ಆ ಕಥೆ ಇತ್ತಲ್ಲ, ಅಂದ್ರೆ ಆ ಪುಟಾಣಿ ಹುಡುಗಿ ಅಕ್ಷತಾ, ಆ ಹಾರೋಹಳ್ಳಿ ಅಕ್ಷತಾ, ಅಯ್ಯೋ ಹೆಂಗಿದ್ಲು ಆಕೆ? ಏನಿಲ್ಲಪ್ಪ, ಹಂಗೇನಿಲ್ಲ, ಮಜವಾದ ಬಾಲ್ಯ ನಂದು. ಮೈ ಫಾಸ್ಟ್ ಈಸ್ ನಾನು ಬರ್ಕೊಂಡೆ ಬಿಟ್ಟಿದ್ದೀನಿ ಫೇಸ್ಬುಕ್ ಟ್ಯಾಗ್ಲೈನಲ್ಲಿ, ಒಂದು ಹಾಡಿದೆ ಮೈ ಸ್ಟ್ರೆಂತ್ ಇಸ್ ಮೈ ಫಾಸ್ಟ್. ಬಂಧನ ಸಿನಿಮಾದಲ್ಲಿ ತುಟಿ ಮೇಲೆ ಬಂದಂತ ಮಾತೊಂದು ಒಂದು ಎದೆಯಲ್ಲಿ ಉಳಿದಿತ್ತು 301 ಅಂತ. ಅಕ್ಷತಾ ಅವರೇ, ನಿಮ್ ಕಣ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಐ ಕ್ಯಾನ್ ಸೆನ್ಸ್ ಆನ್ ಯುವರ್ ಐಸ್. ಇಲ್ಲ, ಬಾಲ್ಯ ಅಂದ್ರೇನೆ ಅದೊಂಥರ ಎಮೋಷನ್ ನನಗೆ. ಊರು ಅಂದ್ರೇನೆ ಎಮೋಷನ್. ಇವತ್ತು ನಾನು ಏನೇ ಆಗಿದ್ರು ನಮ್ಮ ಊರು ಕಾರಣ. ಇವತ್ತು ನಮ್ಮ ಊರಿಂದ ಯಾರೂ ನನಗೆ ವಿಶ್ ಮಾಡಿಲ್ಲ ಅಂದರೆ ಫಸ್ಟ್ ಬೇಜಾರು ಮಾಡ್ಕೊಳ್ಳೋದು ನಮ್ಮಮ್ಮ. ಅಂದರೆ ಇವಾಗಿನ ಪ್ರೆಸಿಡೆಂಟ್ MLA ಅವರು ಒಂದು ರಿಯಾಲಿಟಿ ಶೋ ಗೆದ್ದು ಬಂದವ್ರಿಗೆ ಹಾಕೊಳ್ತಾರೆ, ಆದರೆ ಅಕ್ಷತಾ ಪಾಂಡವಪುರ ಅನ್ನೋಳು ಸ್ಟೇಟ್ ಅವಾರ್ಡ್ ಬಂದರೆ ಅವ್ರು ವಿಶ್ ಮಾಡಲ್ಲ, ಫಿಲ್ಮ್ ಫೇರ್ ಬಂದರೆ ವಿಶ್ ಮಾಡಲ್ಲ. ಹೌದಾ? ಅದನ್ನೆಲ್ಲ ನಮ್ಮಮ್ಮ ತುಂಬ ಅಬ್ಸರ್ವ್ ಮಾಡ್ತಾರೆ. ಯಾಕೆಂದರೆ ಅವಳಿಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಊರಲ್ಲಿ, ಊರನ್ನ ಬಿಟ್ಕೊಟ್ಟಿಲ್ಲ, ಆದರೆ ಊರವ್ರು ಇವಳನ್ನ ತುಂಬ ಬಿಟ್ಕೊಡ್ತಾರಲ್ಲ ಅಂತ. ನನಗೆ ಬೇಜಾರಾಗ್ತಿದಮ್ಮ ಕೇಳಿಸ್ಕೊಳ್ಳೋನಿಗೆ. ಅಫ್ಕೋರ್ಸ್ ಆಗುತ್ತೆ ಇದು. ನಾವು ಸ್ವಲ್ಪ ಈ ರೈತ ಸಂಘ ಅಂದರೆ ರೈತರ ಜೊತೆ ಅಸೋಸಿಯೇಟ್ ಆಗಿರ್ತೀನಿ ಜಾಸ್ತಿ. ಈ ರೈತ ಸಂಘಟನೆಗಳು ಅವ್ರದ್ದು ಹೋರಾಟಕ್ಕೆಲ್ಲ ಹೋಗ್ತೀನಿ. ಅಂದರೆ ನಾನು ಜೈಕಾರ ಹಾಕಲ್ಲ, ನನ್ನ ನಾಟಕಗಳನ್ನ ಮಾಡ್ತೀನಿ. ಅಲ್ಲಿ ಅಡುಗೆ ಮಾತು ಅಂತ ಒಂದು ನಾಟಕ ಇದೆ ನನ್ನದು. ಲೈವಲ್ಲೇ ಅಡುಗೆ ಮಾಡ್ತಾ ಮಾತಾಡೋದು. ಇದು ಕಂಪ್ಲೀಟ್ಲಿ ಒಂದು ಹೆಣ್ಣು ಅಡುಗೆ ಮನೆಯಲ್ಲಿ ಬೇಳೆ ಬಗ್ಗೆ ಅಕ್ಕಿ ಮತ್ತು ಬೇಳೆ ಬಗ್ಗೆ ಮಾತಾಡುವಂಥ ಮಾತು. ಅಲ್ಲಿ ತರಕಾರಿ ಹೆಚ್ಚಿಕೊಡೋಕ್ಕೆ, ಅಕ್ಕಿ ಸೋರ್ಸ್ಕೊಡೋಕ್ಕೆ ಆಡಿಯನ್ಸೇ ಬರ್ತಾರೆ. ಇವೆಲ್ಲ ನನ್ನ ಹೋರಾಟದ ನಾಟಕಗಳು ಅಷ್ಟೇ. ನಾನು ತೋರಿಸ್ಕೊಳಕ್ಕೆ ಮಾಡಿಲ್ಲ. ನನ್ನ ಹೋರಾಟದ ನಾಟಕಗಳು, ನನ್ನ ಪ್ರೊಟೆಸ್ಟ್ ಅದೆಲ್ಲ. ನನಗೆ ಪಾತ್ರಗಳು ಹುಚ್ಚೇರಿ ಸಿಕ್ಕಿದಾಗ, ಪಿಂಕಿಯಲ್ಲಿ ಬಿಂದುಶ್ರೀ ಅಂತ ಪಾತ್ರ ಸಿಕ್ಕಿದಾಗ, ಅದು ಆ ಪಾತ್ರದ ಹೋರಾಟನ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಟಾಸ್ಕಾಗಿ ತಗೊಳ್ತೀನಿ. ನಾನು ಲಕ್ಕಿ. ನನಗೆ ಕೌಮುದಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಹೇಗಿದೆ ಅಂದರೆ ಅದನ್ನು ಒಪ್ಪಲಿಲ್ಲ ಯಾರು ಕೆಲವು ಕಡೆ ಇಲ್ಲಿ ಕರ್ನಾಟಕದಲ್ಲಿ. ಆದರೆ ಬಾಂಬೆನಲ್ಲಿ ಒಪ್ಪಿದ್ರು. ನನಗೆ ಅದೇ ಅನಿಸೋದು. ಈ ಹೆಣ್ಮಕ್ಳಿಗೆ ಈಗ ಮೊನ್ನೆ ನಾಗಲಕ್ಷ್ಮಿ ಅವರು ಕೂಡ ಹೋಗ್ಬಿಟ್ಟು ಶಿರಾ ಹತ್ರ ಹೋರಾಟ ಮಾಡಿ ಬಂದ್ರಲ್ಲ, ಬಾಣಂತಿನ ಆಚೆಗೆ ಹಾಕ್ತಾರಲ್ಲ ಊರಿಂದ ಆಚೆ. ಆ ಒಂದು ಬಾಣಂತಿಯ ಊರಿಂದ ಆಚೆ ಹಾಕಿದ್ಮೇಲೆ ಅವಳಿಗಾಗೋ ಸನ್ನಿ, ಅವಳನ್ನ ಗುಡಿಸ್ಲಿಂದ ಹೆಂಗೆ ಅವಳು ಆಚೆ ಬಂದು ಇದನ್ನ ವಿರೋಧ ಮಾಡ್ತಾಳೆ ಅನ್ನೋದು ಒಂದು ಸಿನಿಮಾ. ಇಂಥದ್ದನ್ನು ಯೋಚನೆ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಬೇಕು ಡೈರೆಕ್ಟ್ರಿಗೆ? ಈ ಥರ ಒಂದು ಸಬ್ಜೆಕ್ಟ್ ಯೋಚನೆ ಮಾಡ್ತಾರೆ ಒಬ್ಬ ನಿರ್ದೇಶಕ, ಒಬ್ಬ ಕತೆಗಾರ ಹಿಂಗೆ ಬರೀತಾರೆ ಅಂದರೆ ಅವ್ರದ್ದು ಹೋರಾಟನೇ ಅಲ್ವಾ? ಅದನ್ನೆಲ್ಲ ನಾವು ಕಮರ್ಷಿಯಲ್ ಆಗಿ ನನಗೆ ಈ ಥರ ಮಾಡಿದ್ರೆ ಹಿಂಗೆ ದುಡ್ಡು ಬರುತ್ತೆ, ಇಲ್ಲ ಅಲ್ವಾ? ಈ ಥರ ಯೋಚನೆ ಮಾಡ್ತಿರೋ ಎಷ್ಟೋ ಕನ್ನಡದ ಪ್ರತಿಭೆಗಳು ಇದ್ದಾರೆ. ಆದರೆ ಬೇಕಾಗಿರೋದು ಗ್ಲ್ಯಾಮರ್, ಈ ಥರ ಪಾತ್ರಗಳು ಮಾಡೋದು, ರೂಪಿಸೋದು. ಹಾಗಾಗಿ ನಾನು ತುಂಬ ಅಸೋಸಿಯೇಟ್ ಆಗಿರೋದು ನಾನು ನಮ್ಮ ಊರ ಜೊತೆ. ಹೇಗಿತ್ತು ಬಾಲ್ಯ? ಹೇಗಿತ್ತು ಅಕ್ಷತಾದು ಬಾಲ್ಯ? ತುಂಬ ಚೆನ್ನಾಗಿತ್ತು. ನನ್ನ ಬಾಲ್ಯ ಈ ಬಡವರ, ಶ್ರೀಮಂತರ, ಜಮೀನ್ದಾರ, ಲೋವರ್ ಮಿಡಲ್ ಕ್ಲಾಸ್ ಏನೂ ಇಲ್ಲ. ನಾವು ಮಕ್ಕಳು ಇಷ್ಟೇ, ನಾಟಕ ಮಾಡ್ಕೊಂಡು, ಕಬಡ್ಡಿ ಆಡ್ಕೊಂಡು. ವಯಸ್ಸಲ್ಲೋ? ನಾನು ಚಿಕ್ಕ ವಯಸ್ಸಿಂದನೇ ನಾಟಕ ಮಾಡ್ತಿದ್ದೆ. ಹೌದಾ? ಹೌದು. ಅಲ್ಲಿ ಊರವರೆಲ್ಲ ಇನ್ಫ್ಲೂಯೆನ್ಸ್ ಏನು, ಪ್ರಭಾವ ಏನು? ಸ್ಟೇಜ್ ಅಂದ್ರೆ ಇಷ್ಟ ನನಗೆ. ಸ್ಟೇಜ್ ಮೇಲೆ ಯಾರೇ ಹೋದ್ರು ಸ್ಟೇಜ್ ಮೇಲೆ ನೀವು ಕರ್ಕೊಂಬಂದ್ಬಿಟ್ಟು ದೊಂಬರಾಟ ಆಡ್ಸಿದ್ರು ನೋಡ್ತಿದ್ದೆ ನಾನು. ಒಳ್ಳೆ ಆಡಿಯನ್ಸ್ ಕೂಡ ನಾನು. ನೋಡಿ ಆಮೇಲೆ ನನಗೆ ಪುಟ್ಟಣ್ಣಯ್ಯ ತುಂಬಾ ಸ್ಫೂರ್ತಿ. ಕೆ.ಎಸ್. ಪುಟ್ಟಣ್ಣಯ್ಯ ಅವರು ಭಾಷಣ ಮಾಡ್ತಾ ಇದಾರ, ಏನು ಗೊತ್ತಾ, ಅವ್ರು ನೋಡೋದೇ ಒಂದ್ ಚಂದ ಆ ವಯಸ್ಸಲ್ಲೇ. ಪುಟ್ಟಣ್ಣ ಬರ್ತಾರೆ ಅಂತ. ನಮ್ಮಪ್ಪ ಅಂತೂ ದೊಡ್ಡ ಫ್ಯಾನು. ಅವ್ರು ಮಾತಾಡ್ತಿದ್ದ ಮಾತಿತ್ತಲ್ಲ, ಏನಂದ್ರೆ ನಗ್ಸಿದ್ರು ಕೂಡ ನಾನು ಅವ್ರ ಮಾತುಗಳನ್ನ ಅರ್ಥ ಮಾಡ್ಕೊಂಡಿದ್ದು ಅವ್ರು ತೀರ್ಕೊಂಡ್ಮೇಲೆ. ಅವ್ರ ಒಂದೊಂದು ಮಾತು ನನ್ಗೆ ಆಮೇಲೆ ಅರ್ಥ ಆಗಿದ್ದು. ಅವಾಗ ನಕ್ಕಂಡೇ ಇದ್ವಿ. ಈ ತರ ನಂಗೆ ಸ್ಟೇಜ್ ಅಂದ್ರೆ ಇಷ್ಟ. ನಮ್ಮಪ್ಪ ಪೌರಾಣಿಕ ನಾಟಕಗಳಲ್ಲಿ ಆಕ್ಟ್ ಮಾಡ್ತಿದ್ರು ವರ್ಷಕ್ಕೊಂದ್ಸಲಿ, ಊರ್ ಹಬ್ಬ. ಬ್ಲಡ್ ಅಲ್ಲಿ ಇದೆ ಹಂಗಾರೆ. ನಮ್ ದೊಡ್ಡಪ್ಪ ಹಾಡ್ತಾರೆ, ಹಿಂಗೆಲ್ಲ ಇತ್ತು. ಒಂದೇ ವರ್ಷಕ್ಕೊಂದು ನಾಟಕದಲ್ಲಿ ಆಕ್ಟ್ ಮಾಡ್ತಿದ್ರು ಊರವರೆಲ್ಲ. ಊರ್ ಹಬ್ಬಕ್ಕೆ ನಾಟಕ ಅವಾಗ ರಾತ್ರಿ ಎಲ್ಲ ನಡೀತಾ ಇತ್ತು. ಹೌದು. ಆಗ ನಾನು ಬಾಲಸಖಿಯಾಗಿ ಹೋಗ್ತಿದ್ದೆ. ಸೊ ಸ್ಟೇಜ್ ಫಿಯರ್ ನಿಮ್ ಲೈಫಲ್ಲೇ ಇಲ್ಲ? ಅದು ಇಲ್ಲ. ಆದ್ರೂ ಫಸ್ಟ್ ವೇದಿಕೆಯಲ್ಲಿ ಒಂದು ಭಯ ಇರುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ, ನನಗೂ ಗೊತ್ತು. ಅಷ್ಟು ಇಲ್ದೆ ಆರಾಮ. ಸ್ಟೇಜ್ ಅಂದ ತಕ್ಷಣ ಮಜವಾಗಿ ನೀವು ಎಂಜಾಯ್ ಮಾಡೋ ಜಾಗ ಅಂತ ಅದು. ನನ್ಗೆ ಬಹಳ ಇಷ್ಟವಾದ ಜಾಗ. ಓಕೆ. ಸೊ ಅವಾಗಿಂದ ನೋಡೋರೆಲ್ಲ ಮಾಡೋ ನಿಮ್ ಬೆನ್ ತಟ್ಟಿದ್ರು, ಚೆನ್ನಾಗ್ ಮಾಡ್ತೀಯಾ, ಆ ಥರದ್ದೆಲ್ಲ ಆಗಿರುತ್ತೆ. ಚೆನ್ನಾಗಿ ಮಾಡ್ತಾಳೆ. ಅದನ್ನು ಸ್ಪೋರ್ಟ್ಸ್ ಅಲ್ಲಿ ಇದೆ. ನಾನು ಅಥ್ಲೆಟ್. ನಾನು ರನ್ನಿಂಗ್, ಕಬಡ್ಡಿ ಗೇಮ್ ಅಂತ ಬಂದ್ರೆ ಥ್ರೋ ಬಾಲ್ ಸ್ಟೇಟ್ಸ್ ಆಡಿದ್ದೀನಿ.
ಓ ಸೊ ಹಿಂಗೆಲ್ಲ ಸ್ಪೋರ್ಟ್ಸ್ ಎಲ್ಲ ಅಂತ ಇದ್ದಾಗ ಒಂದ್ ಹಂತಕ್ಕೆ ಏನಾಗ್ಬಿಡುತ್ತೆ ನಮ್ಮಲ್ಲಿ, ಈ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಸ್ವಲ್ಪ ಚಡ್ಡಿ ಹಾಕೊಂಡು ಓಡ್ಸಕ್ಕೆ ಸ್ಪೋರ್ಟ್ಸಿಗೆ ಕಳ್ಸಲ್ಲ. ಈ ತರ ಬೇಡ ಬೇಡ, ಅದ್ರಲ್ಲೂ ಅಯ್ಯೋ ನಮ್ಮ ಇವರೆಲ್ಲ ಹೆಣ್ಮಕ್ಳ ಜೊತೆ ಬೇಡ ಬೇಡ, ಅವ್ರಂಗ್ ಹೇಳ್ತಾರೆ ಅಂದಾಗ ನಾಟಕ. ಓ ಸ್ಪೋರ್ಟ್ಸ್ ಬಿಟ್ರಿ? ಸ್ಪೋರ್ಟ್ಸ್ ಬಿಟ್ಟೆ ಅಂದ್ರೆ ಸ್ವಲ್ಪ ಈ ಲೆವೆಲ್ಸ್ ಅಲ್ಲಿ ಆಡೋದೆಲ್ಲ ಬಿಟ್ಟು ನಾಟಕದಲ್ಲಿ ಜಾಸ್ತಿ ಅಂದ್ರೆ ನಮ್ಮ ಊರವ್ರೆ ಕುವೆಂಪು ಕಲಾ ಸಂಘ ಅದು ಇದು ಅಂತೆಲ್ಲ ಮಾಡ್ಕೊಂಡಿದ್ದವ್ರ ಜೊತೆ ಹೋಗ್ಬಿಟ್ಟು ಅಲ್ಲೂ ಕೂಡ ಗುಂಪಲ್ಲಿ ಹೋಗಿ ಪಾತ್ರ ಮಾಡ್ಬರೋದು, ಮಕ್ಳದು ಯಾವ್ದಾದ್ರು ಹೆಣ ಓದ್ಕೊಂಡೋದ್ರೆ ನಾವು ಬಡ್ಕೊಂಡು ಹೋಗೋದು, ಅಂದ್ರೆ ಸ್ಟೇಜ್ ಮೇಲೆ ಇಂಥ ಪಾತ್ರಗಳೆಲ್ಲ ಮಾಡ್ತಿದ್ವಿ. ಅವ್ರು ಬೇರೆ ಊರಿಗೆ ಶೋ ಮಾಡಕ್ ಹೋದಾಗ ಅಲ್ಲಿ ಊಟ ಮಾಡ್ತಿದ್ವು, ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಊಟ ಮಾಡ್ತಿದ್ವು, ಅವರು ಬಸ್ಸಲ್ಲಿ ಬರುವಾಗ ಹಾಡಾಡ್ತಿದ್ವಿ. ಇವೆಲ್ಲ ನಂಗೆ ಚಂದ ಅನಿಸ್ತಿತ್ತು. ಜೀವನದ ಈ ತರ ಜೀವನ ಇದೇ ಒಂದು ಜೀವನ ಅನ್ಸಕ್ ಶುರು ಆಯ್ತು. ಎಷ್ಟೊಂದು ಕುಟುಂಬಗಳಲ್ಲಿ ಹೆಣ್ಮಗು ಇದ್ದಾಗ ಹೆಣ್ಮಗಳದೊಂದು ಆಸೆ ಇರುತ್ತೆ, ನಾನು ಹಿಂಗಾಗ್ಬೇಕು ಅಂತ. ಅಪ್ಪ ಅಮ್ಮಂದ್ರದೊಂದು ಆಸೆ ಇರುತ್ತೆ, ಈಕೆ ಹಿಂಗ್ ಮಾಡ್ಬೇಕು ಅಂತ. ನಿಮ್ಮನೇಲಿ ಹೇಗಿತ್ತು ಆ ಪರಿಸ್ಥಿತಿ? ನಮ್ಮಪ್ಪನಿಗೆ ನನ್ನ ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕು ಅಂತ ಅನ್ಸಿದ್ದು ಅಂತೆ. ನಾನು ಓದೋದ್ರಲ್ಲಿ ಇಲ್ವೇ ಇಲ್ಲ. ಹೌದಾ? ನಮ್ಮಪ್ಪ ನನ್ನ ಸೈನ್ಸ್ ತಗೋ ಅಂತ. SLC ಫೇಲ್ ಆಗಿದ್ದೀನಿ ನಾನು. ಫೇಲ್ ಆಗಿ ಸಪ್ಲಿಮೆಂಟರಿ ಪಾಸ್ ಆದವಳು ನಾನ್ ಸೈನ್ಸ್ ತಗೊಂಡೆ ಅಂದ್ರೆ PUC ಪಾಸ್ ಆಗಲ್ಲ. ಹೇಳ್ತಾವ್ರು ನೋಡಿ, SLC ಫೇಲ್ ಆಗಿದ್ದೀನಿ. ಹೌದು, ನಾನು SLC ಫೇಲ್ ಆಗಿ ಸಪ್ಲಿಮೆಂಟರಿ ಪಾಸ್ ಮಾಡಿದ್ದು. ನಮ್ಮ ಅಪ್ಪನಿಗೆ ಗೊತ್ತಾಗ್ತಾ ಇಲ್ವಾ ಅಂತ, ನಾನು ನೀನ್ ಯಾಕೆ ಸೈನ್ಸ್ ತಗೋ, ನಾನು ಓದೋ ಹುಡುಗಿ ಅಲ್ಲ, ಓಡೋ ಹುಡುಗಿ. ನನ್ಗೆ ಅರ್ಥನೇ ಆಗ್ತಿಲ್ಲ. ಅಪ್ಪ ಒಂದು 10 ದಿನ ಮಾತಾಡಿರ್ಲಿಲ್ಲ ನನ್ನ ತಂದೆ. ನೀನು ಸೈನ್ಸ್ ತಗೊಳಲ್ವಲ್ಲ ಅಂತ. ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು ಅಂತ. ಅಪ್ಪ ನಾವು ಅಷ್ಟ್ ಕಾಸಿದ ನಿಂತು ಮಡಿಕೆ, ನಾವು ಹೆಂಗೋ ಮಾಡ್ತೀನಿ ಅಂತ ನಮ್ಮಪ್ಪ. ಆಮೇಲೆ ಏನಾಯ್ತು, SLC ಮುಗಿದ್ದು ನಾನು ಕಾಲೇಜ್ ಸೇರ್ಕೊಳ್ಳೋಷ್ಟ್ರಲ್ಲಿ ನಮ್ಮ ಅಪ್ಪ ಹಾಸಿಗೆ ಹಿಡಿದ್ರು. ಅವ್ರಿಗೆ ಸ್ಟ್ರೋಕ್ ಆಯ್ತು, ಬ್ರೈನ್ ಸ್ಟ್ರೋಕ್ ಆಗಿ ಫುಲ್ಲು ಮಾತು ಕೂಡ ಆಡ್ತಿರ್ಲಿಲ್ಲ, ಎಲ್ಲ ಕೂತು ಜಾಗದಲ್ಲೇ. ನಾನು ಆರ್ಟ್ಸೇ ತಗೊಂಡೆ. ನಮ್ಮ ಅಪ್ಪ ನಾನು ಸಾರಿ ಕೇಳ್ಕೊಂಡೆ ಆರ್ಟ್ಸ್ ತಗೊಂಡೆ. ಯಾಕಂದ್ರೆ ನನಗೆ ಗೊತ್ತು ನಾನು ಸೈನ್ಸ್ ತಗೊಳ್ಳೋಳಲ್ಲ. ಯಾಕಂದ್ರೆ ನಾನು ಓದೋದಕ್ಕೆ ಹೆಚ್ಚು ಅವಕಾಶ ಟೈಮ್ ಕೊಡೋಕೆ ರೆಡಿ ಇರಲಿಲ್ಲ. ನಂಗೆ ಒಂದು ಡಿಗ್ರಿಗೆ ಬೇಕಿತ್ತು. ನಾನು ತಿಳ್ಕೊಬೇಕಾಗಿರೋದು ನಾನು ಎಜುಕೇಟೆಡ್ ಆಗಬೇಕಾಗಿದ್ದು ಈ ಥರ ವಿಷಯದಲ್ಲಿ ಅಂತ ನನಗೆ ಗೊತ್ತಿತ್ತು. ಸೊ ಕ್ಲಾರಿಟಿ ಇತ್ತು, ಕನ್ಫ್ಯೂಷನ್ ಎಲ್ಲೂ ಇಲ್ಲ. ನಾನು ಆಗಿಂದಲೇ ಸಖತ್ತು ಕ್ಲಿಯರ್ ಆಗಿದ್ದೆ, ನಾನು ಏನು ಮಾಡಿದ್ರೆ ಫೇಲ್ ಆಗ್ತೀನಿ ಅಂತ. ನಮ್ಮಪ್ಪ ಹೇಳೋಂಗೆ ಸೈನ್ಸ್ ತಗೊಂಡಿದ್ರೆ PU ನಲ್ಲಿ ಏನಿಲ್ಲ ಅಂದರೂ 5 ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದೆ. ಓದ್ಬಿಟ್ಟು ಪಾಸು ಆಗ್ಬೋದಿತ್ತು, ಆದರೆ ಈ ನಾಟಕ, ಈ ನೃತ್ಯ, ಯೋಗ ಇವೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಅದೆಲ್ಲ ಕಾಲೇಜ್ ಡೇಸ್ ಅಲ್ಲೇ ಇತ್ತಾ? ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು ಕಾಲೇಜ್ ಡೇಸ್ ಅಲ್ಲಿ ಇಷ್ಟು ಆಕ್ಟಿವಿಟೀಸ್ ಇರೋ ಹೆಣ್ಮಗಳು ಅಂದ ತಕ್ಷಣ ನಿಮಗೆ ಡಿಸ್ಟ್ರಾಕ್ಷನ್ಗೆ ಅವಕಾಶನೇ ಇಲ್ಲ ಬೇರೆ. ಫುಲ್ ಜಾಮ್ ಪ್ಯಾಕ್ ಡೇ. ಹೌದು. ಅದಕ್ಕೆ ನಮ್ಮಪ್ಪ ಹಾಸಿಗೆ ಹಿಡಿದಾಗ ನಮ್ಮಮ್ಮ ನಮಗೆ ಮಗು ಆಗ್ಬಿಟ್ರು. ನಮ್ಮಮ್ಮ ಕುಗ್ಬಿಟ್ರು. ನಾವು ಕೂಗ್ಲಿಲ್ಲ, ಯಾಕೆಂದ್ರೆ ನಾವ್ ಇಷ್ಟು ಆಕ್ಟಿವ್ ಆಗಿದ್ದಕ್ಕೇನೆ. ನಾನು ನನ್ನ ತಂಗಿ ನನ್ನ ಅಜ್ಜಿ ಮನೇಲಿ ಇಲ್ಲೋ. ಅಪ್ಪನಿಗೆ ಅಪ್ಪ ನಮ್ಮ ಮಗು ಆಗ್ಬಿಟ್ರು ಫುಲ್ಲು. ಅವ್ರ ಮಾತು ಆಡ್ತೇಳಿ ದದ್ದ ಅಂತ ಹಿಂಗೆ ಕಷ್ಟಪಟ್ಟು ಮಾತಾಡ್ತಿದ್ರು. ಅವ್ರನ್ನೆಲ್ಲ ನಾವೇ ಕೇರ್ ಮಾಡಿ, ಅವ್ರಿಗೆ ಪಾರಿವಾಳ ತಂದು, ರಕ್ತ ಬಸ್ತು, ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡ್ತಿದ್ದೆ. ಅದನ್ನೆಲ್ಲ ಮೈಗೆ ಸವರಿ, ಅದನ್ನ ಮತ್ತೆ ಅದಕ್ಕೆ ನಮ್ಮಮ್ಮ ಅದನ್ನ ಮುಡ್ತಿರ್ಲಿಲ್ಲ ಅಂತ ನಾನೇ ಅದಕ್ಕೇನೋ ಒಂದು ರೆಸಿಪಿ ಮಾಡಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆಲ್ಲ. ಆಮೇಲೆ PU ಮುಗೀತಿದ್ದ ಹಾಗೆ ತೀರ್ಕೊಂಡ್ಬಿಟ್ರು. 2 ವರ್ಷ ಇದ್ರು. ತೀರ್ಕೊಂಡ ಮೇಲೂ ಅಷ್ಟೇ, ಇಲ್ಲ ಈಗ ಮದ್ವೆ ಮಾಡ್ತಾರೆ. ಅಪ್ಪ ತೀರ್ಕೊಂಡು 1 ವರ್ಷದೊಳಗಡೆ ಹೆಣ್ಮಕ್ಳನ್ನ ಮದ್ವೆ ಮಾಡ್ಬೇಕು ಅಂತ, ಒಳ್ಳೇದು ಅಂತ. ನಾನು ಅಕ್ಷತಾ ಓಡು, ಓಡೋದಿತ್ತಲ್ಲ, ಓಡ್ಬೇಕು ಅಂದ್ರೆ ಓದುವ ನೆಪದಲ್ಲಿ ಓಡು ಅಂತ. ಆಮೇಲೆ ಮೈಸೂರು ಕಡೆ ಮುಖ ಮಾಡಿದ್ದು ಗ್ರಾಜುಯೇಷನ್ಗೆ. ಪುಣ್ಯಕ್ಕೆ PU ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಆರ್ಟ್ಸ್ ನನಗೆ ಗೊತ್ತಿತ್ತು. ಮೈಸೂರಿಗೆ ಹೋದ್ಮೇಲೆ, ಕಾಲೇಜಿಗೆ ಹೋದ್ಮೇಲೆ JSS ವುಮೆನ್ಸ್ ಸರಸ್ವತಿಪುರಂ, ಅಲ್ಲೂ ಕೂಡ ಓದಕ್ಕೆ ಇಷ್ಟ ಇಲ್ಲ. ಮೇಜರ್ ಇಂಗ್ಲಿಷ್. ನನ್ನ ಕಾಲೇಜಿನ ಮೊದಲನೇ ದಿನ ನಾನು ಹೇಳ್ಕೊಳ್ತೀನಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇತ್ತು, PA ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜರ್ನಲಿಸಮ್, ಮೇಜರ್ ಇಂಗ್ಲಿಷ್ ಎಲ್ಲ ಓಕೆ. ನನಗೆ ಇಂಗ್ಲಿಷ್ ಒಂದಾಗಲ್ಲ, ಅವಾಗಿಂದ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ನಾವು ಯಾವ್ದನ್ನ ಪ್ರೀತಿಸ್ತೀವಿ ಅದು ನಮ್ಗೆ ಒಲಿಯುತ್ತೆ ಅನ್ಸುತ್ತೆ. ಅವಾಗಿಂದ ನನಗೆ ಇಂಗ್ಲಿಷ್ ನಾನು ಪ್ರೀತಿಸ್ತವಳೆ ಅಲ್ಲ. ಸೊ ಮೈಸೂರು ಗಾಳಿ ಹೋಗ್ತು, ನೀರು ಇಳಿತು. ಅದೇ ಪಾಂಡವಪುರದಲ್ಲಿ ಲೆಫ್ಟ್, ಈ ಕಡೆ ಮಂಡ್ಯ, ಬೆಂಗಳೂರು, ಈ ಕಡೆ ಮೈಸೂರು, ಯಾವ ಕಡೆ ತಿರುಗ್ಬೇಕು ಅನ್ನೋದೇ ಸಖತ್ ಯೋಚನೆ ಮಾಡಿದ್ದೆ ನಾನು. ಮೈಸೂರಿಗೆ ತಿರುಗ್ಬಿಡೋಣ ಅಂತ ಮೈಸೂರಿಗೆ ತಿರುಗಿ, ಆಮೇಲೆ ನಾಟಕ ಮಾಡಿದ್ಮೇಲೆ ಒಂದು 3 ಕಾಸ್ಟಿಂಗ್ ಅಲ್ಲಿ ಒಂದೇ ಸಿಂಗಲ್ ನರೇಟರ್ ಕಾಸ್ಟ್ ನಾನ್ ಮಾಡಿದ್ದು, ರಾಜ ಅಂತ. ಅದು ಕಾಮಿಡಿ.
ಎಷ್ಟು ಅಂದರೆ ಎಷ್ಟು ಆ ನಾಟಕ ನನಗೆ ಚಪ್ಪಾಳೆ ಸಿಕ್ತಿತ್ತಲ್ಲ. ನನ್ನ ಹೆಸರು ಯಾವಾಗ ನಾನು ಹೇಳ್ತೀನಿ ಕರ್ಟನ್ ಕಾಲಲ್ಲಿ, ಏನು ಸಿಟಿ ಹೊಡೆಯೋರು ಚಪ್ಪಾಳೆ ಹಾಕೋರು, ಇದ್ರಲ್ಲಿ ಏನೋ ಇದೆ ಮಜಾ ಸ್ಟೇಜಲ್ಲಿ. ನೈಸ್. ಏನಾದರೂ ಮಾಡಬೇಕು ಅಂತ ನಾನು ನೀನಾಸಂಗೆ ಹೋದೆ ಡಿಗ್ರಿ ಆದಮೇಲೆ. ಓ ಇವನ್ ನಾನು ಕಂಪ್ಲೀಟ್ ಮಾಡೇ ಇರಲಿಲ್ಲ ಯೂನಿವರ್ಸಿಟಿ ನನ್ನ ಡಿಗ್ರಿ. ಸೊ ಅಲ್ಲಿಂದ ಶಿವಮೊಗ್ಗ ಕಡೆ, ಶಿವಮೊಗ್ಗ ಕಡೆ ಹೆಗ್ಗೋಡು. ಹೆಗ್ಗೋಡ್ ಸೆಲೆಕ್ಷನ್ ಆಗ್ಬಿಡ್ತು, ಹೋಗ್ಬಿಟ್ಟೆ. ಇಲ್ಲಿ ಎಕ್ಸಾಮ್ ಅಟೋನಮಸ್ ನಮ್ದಲ್ಲ ಕಾಲೇಜು, ಹೌದು. ಇನ್ನು ಎಕ್ಸಾಮ್ಸ್ ಎಲ್ಲ ಇನ್ನೂ ಪೆಂಡಿಂಗ್ ಇತ್ತು, ಆದ್ರೂ ಹೋಗ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ NST ಗೆ ಹೋಗ್ಬೇಕು ಅನ್ನಿಸ್ತು. NST ಡಿಗ್ರಿ ಆಗಬೇಕು. ಕರೆಕ್ಟು. ಅಲ್ಲಿಂದ ವಾಪಸ್ ಬಂದು ಓದ್ಬಿಟ್ಟು ಡಿಗ್ರಿ ಪಾಸ್ ಮಾಡಿ NST ಗೆ ಹೋಗಿದ್ದೀನಿ.